ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ರಾಜ್ಯಾದ್ಯಂತ ನಡೆದಿದ್ದು ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಇದೆ. 13ನೇ ತಾರೀಕು ಎನ್ವಿ ಸೊಸೈಟಿಯಲ್ಲಿ ಬೂತ್ ಇದೆ. ಸೊ ಅದೇ ರೀತಿ 2 ಓಟಿವೆ, ಒಂದು ರಾಜ್ಯಾಧ್ಯಕ್ಷರಿಗಾಗಿ, ಇನ್ನೊಂದು ಜಿಲ್ಲಾ ಪ್ರತಿನಿಧಿಗಾಗಿ ಅಂತ. ಜಿಲ್ಲಾ ಪ್ರತಿನಿಧಿ ಎಲ್ಲ ಜಿಲ್ಲೆಯವರು ಕೂಡಿ ಜಿಲ್ಲಾ ಪ್ರತಿನಿಧಿ ಆರಿಸ್ತಾರೆ. ಅದೇ ರೀತಿ ಗುಲ್ಬರ್ಗದಲ್ಲಿ ಯಾದಗಿರಿ, ಗುಲ್ಬರ್ಗ ಮತ್ತು ಬೀದರ್ ಈ 3 ಜಿಲ್ಲೆಯ ಓಟ್ ಇಲ್ಲಿ ಆಗ್ತವ. ಅಶೋಕ್ ಹಾರ್ನಳ್ಳಿ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಿಗಾಗಿ ಭಾನುಪ್ರಕಾಶ್ ಶರ್ಮಾ ಅವರು ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಮೋದ್ ದೇಶಪಾಂಡೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಮೇಲೆ ಅಶೋಕ್ ಹಾರ್ನಳ್ಳಿ ಅವರು ಭಾಳಷ್ಟು ಸುಧಾರಣೆ ಮಾಡಿದ್ದಾರೆ. ಮೊದಲು ಅವರು ಬಹಳಷ್ಟು ಅಂದರೆ ಈಗಿನ ಇದಕ್ಕೆ ಅನುಗುಣವಾಗಿರಲಿಲ್ಲ. ಅದೊಂದು ಬಯಲಾ ತಿದ್ದುಪಡಿ ಮಾಡಿ ಕೆಸಿಂದ ಅದರಲ್ಲಿ ಅನೇಕ ತಿದ್ದುಪಡಿಗಳು, ಅದರಲ್ಲಿ 2 ಹೈಲೈಟ್ ಮಾಡಬೇಕಾದ್ರೆ ಇವತ್ತು ಈ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸಲಿಕ್ಕೆ ಚಾನ್ಸ್ ಕೊಟ್ಟಿದ್ದೆ ಈ ಹೊಸ ತಿದ್ದುಪಡಿಯಿಂದ. ಮೊದಲು ಏನಾಗ್ತಿತ್ತು ಅಂದರೆ ನಾವು ಜಿಲ್ಲಾ ಬ್ರಾಹ್ಮಣ ಸಂಘ ಅದಕ್ಕೆ ಅಫಿಲಿಯೇಟೆಡ್ ಬಾಡಿ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಒಂದು ಹೆಸರು ಕಳಿಸಿದ್ದೇವೆ, ಅವರೇ ಅಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಒಂದು ಉಪಾಧ್ಯಕ್ಷರು ಸೆಕ್ರೆಟರಿ ಆಗಿ ಇರ್ತಿದ್ರು. ಈಗಿಲ್ಲ, ವೋಟರ್ಸ್ ವೋಟ್ ಮಾಡಿ ತಮ್ಮ ಬೇಕಾದಂಥ ಪ್ರತಿನಿಧಿಗೆ ಆರಿಸುವಂಥ ಅವಕಾಶ ನಮ್ಮ ಬಡವ ಮತ್ತು ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾ ಸದಸ್ಯರಿಗಾಗಿ ಒಂದು ಏನಂತ ವಿನಾಯಿತಿ ಕೊಡಂಗೆ ಮಾತಾಡಿಕೊಂಡು ಭಾಳಷ್ಟು ಗುಲ್ಬರ್ಗದಲ್ಲಿ ಕೂಡ ಒಂದು 2-3 ಹಾಸ್ಪಿಟಲ್ ಇದೆ. ಹಾಗೆ ಪ್ರಸಿದ್ಧ ಪಡೆದಂಥ ಹಾಸ್ಪಿಟಲ್ಗಳು ಇಡೀ ರಾಜ್ಯದಾದ್ಯಂತಗಳು ಇವೆ. ಹೀಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನ ನಿಂತಂಥ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರು ಹಾಗೂ ದೇಶಪಾಂಡೆ ಪ್ರಮೋದ್ ಆಡ್ಕೆಯವರಿಗೂ ಕೂಡ ಬಹುಮತದಿಂದ ಆರಿಸಿ ತರಬೇಕಂತ ಎಲ್ಲರಲ್ಲಿ ನಾವೇನಂತ. ನರಹರಿ ಪಾಟೀಲ್, ಮಾಜಿ ಜಿಲ್ಲಾ ಅಧ್ಯಕ್ಷ, ಗುಲ್ಬರ್ಗ, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜ ಮಹಿಳಾ ವಿಭಾಗದಿಂದ ಗುಲ್ಬರ್ಗ ಜಿಲ್ಲೆಯಿಂದ ನನಗೆ ಇದೇ ಅಶೋಕ್ ಹಾರ್ನಳ್ಳಿ ನೇತೃತ್ವದಿಂದ ಇದೇ 5 ವರ್ಷದಿಂದ ನನಗೆ ಸ್ಪರ್ಧೆ ಮಾಡಿದ್ದಾರೆ. ಈಗ ನಾನು ಈ ಫಸ್ಟ್ ಟೈಮ್ ಇದು ಮಾಡಿದ್ದು. ನಾನು ಈ ಗುಲ್ಬರ್ಗ ಜಿಲ್ಲಾದ ಸಂಚಾಲಕಿ ಅಂತ 4 ವರ್ಷ ಆಯಿತು ನಾನು ಕೆಲಸ ಮಾಡಿದ್ದೀನಿ. ಅದರಲ್ಲಿ ಪ್ರಮೋದ್ ದೇಶಪಾಂಡೆ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಲಿ ಅಂತ ನಾನು ಈ ವೋಟರ್ಸ್, ನಮ್ಮ ಗುಲ್ಬರ್ಗ ವೋಟರ್ಸ್ ಬ್ರಾಹ್ಮಣ ಸಮಾಜದ ಎಲ್ಲ ವೋಟರ್ಗಳಿಗೆ ಮನವಿಯಿಂದ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಭಾರ್ಗವಿ ಎಸ್ ಕುಲಕರ್ಣಿ. ಬ್ರಾಹ್ಮಣ ಮಹಾಸಭಾದ ಒಂದು ಚುನಾವಣೆ ಇದೇ ದಿನಾಂಕ 13ನೇ ತಾರೀಕಿನ ದಿವಸ ನಡೀತಾ ಇದೆ. ಕಲಬುರಗಿಯ ಜಿಲ್ಲೆಯಿಂದ ಚುನಾವಣೆಯಲ್ಲಿ ಮತದಾನ ಮಾಡುವಂಥವರಿಗೆ ಎನ್ವಿ ಶಾಲೆಯಲ್ಲಿ ಮತದಾನದ ಒಂದು ಅವಕಾಶ ಇದೆ. ಬೆಳಗ್ಗೆ 8ರಿಂದ ಮತದಾನ ಪ್ರಾರಂಭ ಆಗುತ್ತೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತಂದರೆ ಇಡೀ ರಾಜ್ಯದಲ್ಲೇ ಇದು ಬ್ರಾಹ್ಮಣ ಸಂಘಟನೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಸಂಘಟನೆ. ನಮ್ಮ ಬ್ರಾಹ್ಮಣರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಕೇಳಲಿಕ್ಕೆ ಇರುವಂಥ ಒಂದು ಉತ್ತಮವಾದ ಸಂಘಟನೆ ಇದೆ. ಇದು ರಾಜ್ಯಾದ್ಯಂತ ಒಂದು ಎಲೆಕ್ಷನ್ ಅಂತಕ್ಕಂಥದ್ದು ಅವತ್ತು ನಡೀತಾ ಇದೆ. ನಮ್ಮ ರಾಜ್ಯ ಪ್ರತಿನಿಧಿಯಾಗಿ ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಮತ್ತು ಜ್ಯೋತಿಷಿಗಳಾಗಿರ್ತಕ್ಕಂಥ ಅನೇಕ ಸಮಾಜದ ಸೇವೆ ಮಾಡಿರ್ತಕ್ಕಂಥ ಶ್ರೀಯುತ ಭಾನುಪ್ರಕಾಶ್ ಶರ್ಮಾ ಅವರು ರಾಜ್ಯಾಧ್ಯಕ್ಷ ಅಭ್ಯರ್ಥಿಯಾಗಿದ್ದಾರೆ. ಅಶೋಕ್ ಹಾರ್ನಳ್ಳಿಯವರ ಬೆಂಬಲಿತ ಅಭ್ಯರ್ಥಿ. ಜೊತೆಗೆ ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ಪ್ರಮೋದ್ ಕುಲಕರ್ಣಿ ಅವರು ಸ್ಪರ್ಧಿಸಿದ್ದಾರೆ. ವಿಶೇಷವಾಗಿ ಬ್ರಾಹ್ಮಣ ಮಹಾಸಭಾದಿಂದ ಅನೇಕ ಕೆಲಸಗಳಾಗಿವೆ. ಈಗ ಮೊನ್ನೆ ಘೋಷಣೆ ಮಾಡಿದ ಹಾಗೆ ಬಡವರಾಗಿರ್ತಕ್ಕಂಥ ಬ್ರಾಹ್ಮಣರು ಮನೆ ಕಟ್ಕೊಳ್ತೀನಿ ಅಂತಂದರೆ 5 ಲಕ್ಷ ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ನಮ್ಮ ಅಶೋಕ್ ಹಾರ್ನಳ್ಳಿ ಅವರು ತಿಳಿದ್ದಾರೆ. ಅವರು ಬಡವರಾಗಿರಬೇಕು, ಅವ್ರು ಮನೆ ಕಟ್ಟಿಸ್ತೀನಿ ಅಂತಂದರೆ 5 ಲಕ್ಷ ರೂಪಾಯಿಯ ಸಹಾಯಧನವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಅನೇಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಾಗಿರ್ಬೋದು, ವಿದ್ಯಾರ್ಜನೆಗಾಗಿ ಅನೇಕ ಸಹಾಯ ಸಹಕಾರ ಮಾಡಿದ್ದಾರೆ. ಅರ್ಚಕರಿಗೆ, ಪುರೋಹಿತರಿಗೆ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಭಾನುಪ್ರಕಾಶ್ ಶರ್ಮಾ ಅವರು ನಮ್ಮ ರಾಜ್ಯ ಅರ್ಚಕದ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲಿಸಿ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮಾಡೋಣ. ಜೊತೆಗೆ ನಮ್ಮ ಜಿಲ್ಲಾ ಪ್ರತಿನಿಧಿಗಳಾಗಿರ್ತಕ್ಕಂತಹ ಪ್ರಮೋದ್ ಕುಲಕರ್ಣಿ ಅವರು ಕೂಡ ಪ್ರಮೋದ್ ದೇಶಪಾಂಡೆ ಅವರು ಉತ್ತಮವಾಗಿ ಕೆಲಸವನ್ನು 3 ವರ್ಷಗಳ ಕಾಲ ಮಾಡಿದ್ದಾರೆ. ಅನೇಕ ಮೆಂಬರ್ಶಿಪ್ಗಳು ಮಾಡಿಸಬಹುದು, ಗಾಯತ್ರಿ ಹೋಮ, ಯುವಕರನ್ನು ಒಗ್ಗೂಡಿಸುವಂಥ ಕೆಲಸ ಇತ್ಯಾದಿಗಳನ್ನು ಮಾಡಿದ್ದಾರೆ. ಅವರಿಗೆ ಒಂದು ಜಿಲ್ಲಾ ಪ್ರತಿನಿಧಿಯಾಗಿ ಅಭ್ಯರ್ಥಿಯ ಆಯ್ಕೆ ಮಾಡಿದ್ದೀವಿ ಅಂದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲ ಬ್ರಾಹ್ಮಣ ಮಹಾಸಭಾದ ಸದಸ್ಯರೆಲ್ಲರೂ ಕೂಡ ತಾವು ನಮ್ಮ ಪ್ರಮೋದ್ ದೇಶಪಾಂಡೆ ಅವರಿಗೂ ಮತ್ತು ಭಾನುಪ್ರಕಾಶ್ ಅವರಿಗೆ ಮತವನ್ನು ನೀಡಿ ಆರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಾವು ಗುಂಡಾಚಾರ್ಯ ಜೋಶಿ ನರ್ಬೋಳಿ, ಅಧ್ಯಕ್ಷರು, ಜಿಲ್ಲಾ ಅರ್ಚಕ ಪುರೋಹಿತ ಸಂಘ, ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಮೋದ್ ದೇಶಪಾಂಡೆ ಆಡ್ಕಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ.
ಕಳೆದ 3 ವರ್ಷದಿಂದ ಅಶೋಕ್ ಹಾರ್ನಳ್ಳಿಯವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ದೇವೆ. ಯಂಗ್ ಥಿಂಕರ್ಸ್ ಮೀಟ್ ಅಂತ ಯೂತ್ ಯಂಗ್ ಮೆಂಬರ್ಸಿಗೆ ಮಾಡಿದ್ದೇವೆ. ಅದಾದಮೇಲೆ ಬ್ರಾಹ್ಮಣ್ ಬಿಸ್ನೆಸ್ ಮೀಟ್ ಅಂತ ಮಾಡಿದ್ದೇವೆ ಉದ್ಯಮಿಗಳಿಗಾಗಿ. ಅದಾದಮೇಲೆ ಮೆಂಬರ್ಶಿಪ್ ಡ್ರೈವ್ಸ್ ಮಾಡಿದ್ದೇವೆ. ಅದಾದಮೇಲೆ ಗಾಯತ್ರಿ ಹೋಮ ಅಂತ ದೊಡ್ಡ ಹೋಮ ಅಶೋಕ್ ಹಾರ್ನಳ್ಳಿಯವರ ನೇತೃತ್ವದಲ್ಲಿ ಮಾಡಿದ್ದೇವೆ. ಕೂಡ್ಲಿ ಶೃಂಗೇರಿ ಸ್ವಾಮಿಗಳು ಅದಕ್ಕೆ ಬಂದಿದ್ದರು. ನಾವು ಕಳೆದ 3 ವರ್ಷದಲ್ಲಿ 20ರಿಂದ 25 ಕಾರ್ಯಕ್ರಮ ಮಾಡಿದ್ದೇವೆ. ಅದಕ್ಕಾಗಿ ಮತದಾರರಲ್ಲಿ ನಾವು ವಿನಂತಿ ಮಾಡೋದು ಏನಂದರೆ, ನಾವು ಇಷ್ಟು ಕೆಲಸ ಅಶೋಕ್ ಹಾರ್ನಳ್ಳಿಯವರ ನೇತೃತ್ವದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀವಿ. ಅದಕ್ಕೆ ಜಿಲ್ಲಾ ಪ್ರತಿನಿಧಿಯಾಗಿ ನಾವು ನಿಮ್ಮ ಆಶೀರ್ವಾದದಿಂದ ಗೆದ್ದರೆ ನಮ್ಮ ಕೆಲಸಗಳು ಮುಂದುವರಿಯುತ್ತವೆ. ಅದಕ್ಕಾಗಿ ಎಲ್ಲರಲ್ಲಿ ವಿನಂತಿ, ತಾವು ತಮ್ಮ ಅಮೂಲ್ಯವಾದ ಮತ ಪ್ರಮೋದ್ ದೇಶಪಾಂಡೆ ಆಡ್ಕಿ ಜಿಲ್ಲಾ ಪ್ರತಿನಿಧಿಗೆ ಹಾಗೂ ಭಾನುಪ್ರಕಾಶ್ ಶರ್ಮಾ ರಾಜ್ಯಾಧ್ಯಕ್ಷರಿಗೆ 2 ಮತ ಹಾಕಿ ನಮಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ನಮ್ಮ ಕ್ರಮ ಸಂಖ್ಯೆ 1, ಭಾನುಪ್ರಕಾಶ್ ಶರ್ಮಾ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವ್ರದ್ದು ಕ್ರಮ ಸಂಖ್ಯೆನೂ 1.